ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಶಾಂತಿ ಈ ಮೀನಾ ಎದ್ದು ಬಂದಿಲ್ಲ ಅಂತೇಳ್ಬಿಟ್ಟು ಗುರು ಅಂತಿರ್ತಾಳೆ. ಅಲ್ಲಿ ತಾರಾ ಹಾಲಲ್ಲಿ ಮಲಗಿರ್ತಾಳೆ. ಹಾಲಲ್ಲಿ ಮಲಗಿದ್ದಾಗ ಇದೇನು ಅಲ್ಲಿ ಸೋಫಾ ಮೇಲಾರ ಮಲ್ಕೋಬೋದಿತ್ತು, ಹಾಲಲ್ಲಿ ಮಲಗಿದೆಯಲ್ಲ ಈ ಹುಡುಗಿ ಅಂತೇಳ್ಬಿಟ್ಟು ಅಲ್ಲಿ ಮಾತಾಡ್ಸೋಕ್ಕೆ ಬರ್ತಾಳೆ ಶಾಂತಿ. 5 ಗಂಟೆಗೆ ಎದ್ದು ಬೆಳಗ್ಗೆ ಬಿಸಿನೀರು ಕಾಯಿಸ್ಕೊಂಡು. ಆಮೇಲೆ ಬಂದಾಗ ಯಾಕಮ್ಮ ಇಲ್ಲಿ ಮಲಗಿದೆಯಾ, ಸೋಫಾ ಮೇಲೆ ಮಲ್ಕೋಬೇಕಲ್ವಾ, ರೂಮ್ಗಳಂತೂ ಬಿಟ್ಕೊಡಲ್ಲ, ಓಕೆ ಸೋಫಾದ ಮೇಲೆ ಮಲ್ಕೋಬೇಕಲ್ಲ ಮಗ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ನನಗಿಲ್ಲೇ ಕಂಫರ್ಟ್ ಆಗಿದೆ, ನಾನು ಇಲ್ಲೇ ಮಲಗಿದ್ದೀನಿ ಅಂತ ತಾರಾ ಹೇಳ್ತಾಳೆ. ಆವಾಗ ಶಾಂತಿ ಹೇಳ್ತಾಳೆ ಬಿಸಿನೀರು ಕುಡಿತೀಯಾ ಅಂತ. ಇಲ್ಲ ಬೇಡ ಬಿಸಿನೀರು ಅಂತಾಳೆ. ಆಮೇಲೆ ಇಷ್ಟು ಬೇಗ ಯಾಕೆ ಎದ್ದು ಕೂತೀಯಪ್ಪ ಅಂತ ಕೇಳ್ತಾಳೆ. ಅದಕ್ಕೆ ಇನ್ನು ಟೈಮ್ ಆಯ್ತಲ್ಲ, ಬಾಗಿಲು ಗುಡಿಸಿ ರಂಗೋಲಿ ಹಾಕಬೇಕಲ್ವ, ನೀರು ಹಾಕಿ ರಂಗೋಲಿ ಹಾಕಬೇಕಲ್ವ ಅಂತ ಹೇಳ್ತಾಳೆ. ಅಯ್ಯೋ ಅದನ್ನೆಲ್ಲ ನೀನ್ಯಾಕೆ ಮಾಡೋಕ್ಕೆ ಹೋಗ್ತೀಯಾ, ಅವಳಿದ್ದಾಳೆಲ್ಲ ಮಾಡ್ತಾಳೆ ಅಂತ ಹೇಳ್ತಾಳೆ. ಯಾರು ಅನ್ನೋದಕ್ಕೆ ಅದೇ ಬಂದವಳಲ್ಲ ಅವಳು ಮಾಡ್ತಾಳೆ ಅಂತ. ಅಯ್ಯೋ ಆಗೋದೇ ಇಲ್ಲ ಅಂದಮೇಲೆ ಅವ್ರ ಹತ್ರ ಯಾಕೆ ಮಾಡಿಸ್ತೀರಾ, ನಿಮ್ಮ ಮನೆಗೆ ಒಳ್ಳೇದಾಗಬೇಕು ನೀವು ಮಾಡಬೇಕು, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ, ಅವ್ರು ಹಂಗೆ ಇರಲಿ. ನೀವು ಮಾಡಿದರೆ ನಿಮಗೆ ಫಲ ಸಿಗುತ್ತೆ, ಅಂಕಲ್ ಬೇಗ ಹುಷಾರಾಗ್ತಾರೆ, ಯಾರೋ ಮಾಡಿದ್ದು ಭಾಗ್ಯ ನಿಮಗೆಲ್ಲಿ ಬರುತ್ತೆ ಅಂತ ಹೇಳ್ತಾಳೆ. ಆವಾಗ ಹೌದಾ ಅಂತ ಕೇಳ್ತಾಳೆ. ಹೌದು ಮತ್ತು ನಾವು ಮಾಡಿದ್ದು ಫಲ ನಮಗೆ ಸಿಗಬೇಕು ಅಂದ್ರೆ ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಬೇಕು, ಬೇರೆಯವರು ಕಷ್ಟಪಟ್ಟು ನಮಗೆ ಫಲ ಸಿಗಲಿ ಅಂದರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾಳೆ. ಹೌದಾ ಹಂಗಾದರೆ ನಾನೇ ಮಾಡ್ತೀನಿ, ಇದು ಗೊತ್ತೇ ಇರಲಿಲ್ಲ ಬಿಡು ನನಗೆ, ನಾನೇ ಮಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ. ತಾರಾಗೆ ಖುಷಿ ಆಗುತ್ತೆ, ಮೀನಿಗೆ 1-2 ದಿವಸ ರೆಸ್ಟ್ ಸಿಗುತ್ತಲ್ಲ ಅಂತೇಳ್ಬಿಟ್ಟು. ಹಂಗಾಗಿ ಶಾಂತಿ ಅದನ್ನು ಒಪ್ಕೊಂಡು ಬಾಗಿಲು ಗುಡಿಸ್ತಾಳೆ, ನೀರು ಹಾಕ್ತಾಳೆ, ರಂಗೋಲಿ ಹಾಕೋಕ್ಕೆ ಅಂತೇಳಿ ರಂಗೋಲಿ ಹಾಕ್ತಾಳೆ, ಎಲ್ಲ ಮಾಡ್ತಾಳೆ. ಮಾಡೋಕ್ಕಿಂತ ಮುಂಚೆ ಮೀನಾ ಅಲ್ಲಿ ಎದ್ದು ಬಂದು ಇವರಿಬ್ಬರು ಮಾತಾಡ್ತಾ ಇರೋದನ್ನು ನೋಡ್ತಾಳೆ. ನೋಡಿಬಿಟ್ಟು ಆಚೆ ಹೋಗೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಏಯ್ ಎಲ್ಲಿಗೆ ಹೋಗ್ತೀಯಾ ಅಂತಾಳೆ ಶಾಂತಿ. ಅತ್ತೆ ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ಗುಡಿಸಿ ರಂಗೋಲಿ ಹಾಕಿ ನೀರು ಹಾಕಿ ರಂಗೋಲಿ ಹಾಕ್ತೀನತ್ತೆ ಅಂತ ಹೇಳ್ತಾಳೆ. ನೀನೇನು ಹಾಕೋದು ಬೇಡ, ಇನ್ನೂ ಕರ್ಮ ಹತ್ಕೊಳ್ಳುತ್ತೆ, ನಿನ್ನ ಪಾಡಿಗೆ ಹೋಗು, ಬಿಸ್ಕೋಗು, 11 ಗಂಟೆಗೆ ಎದ್ದು ಬರೋಗು ಸೂರ್ಯ ನತ್ತಿಗೆ ಬಂದಾಗ ಅಂತ ಹೇಳ್ತಾಳೆ. ಹೌದಾ ಅಂತೆ. ಅವಳು ಒಂಥರ ಮುಖ ಸಪ್ಪಗೆ ಮಾಡ್ಕೊತಾಳೆ ಮೀನಾ. ತಾರ ಖುಷಿ ಆಗುತ್ತೆ, ಸದ್ಯ ರೆಸ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ನಾನೇ ಹಾಕೋತೀನಿ ಅಂತೇಳ್ಬಿಟ್ಟು ಇವಳೇ ಹಾಕೋಕ್ಕೆ ಹೋಗ್ತಾಳೆ. ಹಾಕಿ ರಂಗೋಲಿ ಎಲ್ಲ ಹಾಕಿ ನೀರು ಹಾಕ್ತಾಳೆ. ಫಸ್ಟ್ ಗುಡಿಸ್ತಾಳೆ, ಆಮೇಲೆ ಒಂದು ಬಕೆಟಲ್ಲಿ ನೀರು ತಂದು ನೀರು ಹಾಕ್ತಾಳೆ, ಆಮೇಲೆ ರಂಗೋಲಿ ಹಾಕ್ತಾಳೆ. ಮೀನಾ ತಾರನ ಮೇಲೆ ಕೋಪ ಬರುತ್ತೆ. ಯಾಕೆ ತಾರ ಹಿಂಗೆ ಹೇಳ್ಕೊಡ್ತಾ ಇದ್ದಾಳೆ, ನಾವು ಎಷ್ಟೆಲ್ಲ ಮಾಡ್ದು, ಅವಳಿಗೆ ಬಟ್ಟೆ ಇಲ್ಲ ಬರೇ ಇಲ್ಲ, ಹಾಗೆ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಇಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಮಾಡ್ದು, ಆದರೆ ತಾರ ಯಾಕೆ ಹಿಂಗೆ ಹೇಳ್ಕೊಡ್ತಾವಳೆ ಅಂತೇಳ್ಬಿಟ್ಟು ಇವಳಿಗೆ ಕೋಪ ಬರುತ್ತೆ ಮೀನಂಗೆ. ಆದರೂ ಹೋಗ್ಬಿಟ್ಟು ರೂಮಲ್ಲಿ ಯಾಕೆ ಮೀನಾ ಬಿಸಿ ಬಿಸಿ ಕಾಫಿನೋ ತಿಂಡಿನೋ ಬಜ್ಜಿನೋ ಬೋಂಡನೋ ಮಾಡಿಬಿಟ್ಟು ಬಂದುಬಿಟ್ಟೆ ಅಂತ ಕೇಳ್ತಾನೆ ಸೂರ್ಯ. ಅಲ್ಲರಿ ಅಲ್ಲಿ ಅಂತ. ಏನಲ್ಲಿ ಬಾಗಿಲು ಗೀಗಿಲು ಗುಡಿಸೋದಿಲ್ವೇ, ನೀರು ಹಾಕೋದಿಲ್ವೇ ಅಂತಾಳೆ. ಅದೆಲ್ಲ ಅತ್ತೆನೇ ಮಾಡ್ಕೋತಾರಂತೆ ಅಂತ. ಹೌದಾ ಸಕ್ಕರೆನೇ ಮಾಡ್ಕೋತಾರಂತ, ಅಯ್ಯೋ ಪರವಾಗಿಲ್ವೇ ಅಂತ. ಹಂಗಲ್ಲ ರೀ, ತಾರ ಹೇಳ್ಕೊಟ್ಟಿದ್ದಕ್ಕೆ ಅತ್ತೆ ಹಂಗೆ ಮಾಡಿದರು ಅಂತ ಹೇಳ್ತಾಳೆ. ತಾರ ಹೇಳ್ಕೊಟ್ಲ, ಏನು ಹೇಳ್ಕೊಟ್ಲು, ತಾರ ಹಿಂಗೆ ಅಂದ್ಲು, ಅತ್ತೆ ಹಿಂಗೆ ಮಾಡಿದ್ರು ಅಂತ ಹೇಳ್ತಾಳೆ. ಹೌದಾ ಈ ನಂಬಕ್ಕೆ ಆಗಲ್ವೇ ಅಂತ ಹೇಳ್ಬಿಟ್ಟು ಅವನು ಸುಮ್ಮನಾಗ್ತಾನೆ. ತಾರುಗೇನೂ ಮಾತಾಡಲ್ಲ, ಸುಮ್ಮನಾಗ್ತಾನೆ. ನಂಬಕ್ಕಾಗಲ್ವಲ್ಲ, ಅಯ್ಯೋ ಹೌದಾ ಹಿಂಗೆಲ್ಲ ಆಯಿತಾ, ತಾರ ಹಿಂಗೆ ಮಾಡಿದ್ಲ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಆಮೇಲೆ ಈ ಕಡೆ ಅಷ್ಟೆಲ್ಲ ನಡೆಯುತ್ತೆ. ಅವಳು ಮುಖ ಮಾಡ್ಕೊತಾಳೆ, ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲಲ್ಲ ನನ್ನ ಅಂತ. ಸರಿ ನೋಡುವ ಬಿಡು ಅಂತೇಳಿ ಸುಮ್ಮನಾಗ್ತಾನೆ. ಆಮೇಲೆ ಇವಳು ಬಾಗಿಲು ನೀರು ಹಾಕಿದ್ದಾಯಿತು, ರಂಗೋಲಿ ಹಾಕಿದ್ದಾಯಿತು, ಎಲ್ಲ ಆಯ್ತಲ್ಲ. ಆಮೇಲೆ ತಾರ ಎದ್ದಷ್ಟೊತ್ತಿಗೆ ರೆಡಿ ಆಗ್ತಾಳೆ, ಎಲ್ಲ ಆಗೋಗುತ್ತೆ. ಪಾಪ ಮೀನಿಗೆ ಅಲ್ಲಿ ಅಪ್ಪನ ಮನೇಲಿದ್ದವಳನ್ನ ಹೋಗಿ ರಂಗನಾಥ ಕರ್ಕೊಂಡೇ ಬರಬೇಕು ಅನ್ನೋ ಹೊತ್ತಿಗೆ ಹಠ ಮಾಡಿದ್ದಕ್ಕೆ ಹೋಗಿ ಕರ್ಕೊಂಡು ಬಂದಿದ್ದಾಳೆ. ಈಗ ಈ ರೀತಿ ಮೀನಿಗೆ ಬೇಜಾರಾಗ್ತಿದೆ, ಕೆಲಸ ಮಾಡೋಕ್ಕೆ ಬಿಡ್ತಿಲ್ವಲ್ಲ ಅಂತ. ಮಾವ ಹುಷಾರಾಗ್ತಾರೆ ಇನ್ನು ಅಂತ ಅದೊಂದು ಖುಷಿ ಇದೆ ಅಂತ ಮೀನಿಗೂ ಸೂರ್ಯಂಗೂ ಅದು ಆಸೆ ಇತ್ತು. ಹಂಗಾಗ್ಬಿಟ್ಟು ಹುಷಾರಾದರೆ ಸಾಕು ಅಂತ ಅವ್ರು ಅನ್ಕೋತಾ ಇದ್ದಾರೆ. ಆರಾಮಾಗ್ತಾನೆ ರಂಗನಾಥ, ಏನೂ ತೊಂದರೆ ಇಲ್ಲ. ಆದರೆ ಇಲ್ಲಿ ಶಾಂತಿದೆ ಜಾಸ್ತಿ ಆಗಿಬಿಟ್ಟಿದೆ. ಅವಳು ಕಾಲ್ಗುಣ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇದೆಲ್ಲ ಯಾರು ಹೇಳಿರೋದು ಅಂತಲೂ ಗೊತ್ತಾಗಿದೆ.
ಆ ಡೂಪ್ಲಿಕೇಟ್ ಮಂತ್ರ ಓದಿ ಲೇಡಿ ಮಂತ್ರ ಓದಿ ಹೇಳಿರೋದು ಅಂತ ಗೊತ್ತು. ಅವಳನ್ನು ಹಿಡಿಬೇಕು ಅಂತ ಇವರು ನೋಡ್ತಾ ಇದ್ದಾರೆ. ಸಿಕ್ಕಿದಲ್ಲಿ ಮಾತ್ರ ಚೆನ್ನಾಗೇ ಬಾರಿಸ್ತಾರೆ. ತಾರಂಗಂತೂ ಖುಷಿಯೋ ಖುಷಿ. ಮೀನಿಗೆ 2 ದಿನ 3 ದಿನ ರಜಾ ರೆಸ್ಟ್ ಸಿಗುತ್ತಲ್ಲ ಅಂತೇಳ್ಬಿಟ್ಟು ಯಾವಾಗಲೂ ಮೀನನ್ನೇ ಕೆಲಸ ಮಾಡಬೇಕು. ಅಯ್ಯೋ ಏನಮ್ಮ, ನಾನು 3 ಸೊಸೆಯರು ತಂದ್ರೂ ನಾನೇ ಮಾಡೋದು ತಪ್ಪಲ್ಲ. ಅಯ್ಯೋ ಒಬ್ಬರು ಆ ದಿಕ್ಕು, ಒಬ್ಳು ಈ ದಿಕ್ಕು, ಒಬ್ಳು ಈ ದಿಕ್ಕು, ಏನಮ್ಮ ಮಾಡಲಿ ನಾನು ಅಂತಾಳೆ. ಅಯ್ಯೋ ನೀವು ಏನೂ ಮಾಡೋಕ್ಕಾಗಲ್ಲ, ಸರ್ಗ್ ಒಳ್ಳೇದಾಗಬೇಕು ಅಂದರೆ ನೀವು ಮಾಡಲೇಬೇಕು. ಅವ್ರ ಹತ್ರ ಯಾಕೆ ಮಾಡಿಸ್ತೀರಾ, ಅವರು ಬೇಜಾರು ಮಾಡ್ಕೊಂಡು ಮಾರೋದು ನಿಮಗೆ ಫಲ ಸಿಗಲ್ಲ ಅಂತ ಹೇಳ್ತಾಳೆ. ಹೌದಾ, ಫಲ ಸಿಗಲ್ವಾ? ಹೌದಾ, ನಾನೇ ಮಾಡ್ಕೋತೀನಿ ಬಿಡಮ್ಮ ಅಂತೇಳಿ ಹೋಗಿ ಮಾಡ್ಕೋತಾಳೆ. ತಾರ್ಗಂತೂ ಖುಷಿಯೋ ಖುಷಿ. ಸದ್ಯ ಇಷ್ಟಾರು ನನ್ನ ಮಾತು ಕೇಳಿದ್ರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅಡುಗೆನೂ ಅಷ್ಟೇ, ಅವಳು ಮೀನ ಹತ್ರ ಮಾಡಿಸ್ಬೇಡಿ ನೀವೇ ಮಾಡಿ ಅದನ್ನು ನಾನೇ ಮಾಡಬೇಕಾ ಅಂತಾಳೆ. ಮಾಡಬೇಕು, ಮತ್ತು ಫಲ ಸಿಗಬೇಕು ಅಂದರೆ ನೀವೇ ಮಾಡಬೇಕು ಅಂತ. ಅಂದರೆ ಮೀನಂದು ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಅಲ್ಲಿ ಗೊತ್ತಾಗಬೇಕು. ಅದಕ್ಕೋಸ್ಕರ ಅವಳು ಆ ರೀತಿ ಪ್ಲ್ಯಾನ್ ಮಾಡಿದ್ದಾಳೆ ತಾರಾ. ಇದು ಮೀನಂಗೂ ಮತ್ತು ಸೂರ್ಯಂಗೂ ತಪ್ಪಾಗಿ ಕಾಣಿಸ್ತಾ ಇದೆ. ಸೂರ್ಯನ ತಪ್ಪು ತಿಳ್ಕೊಂಡಿಲ್ಲ, ಮೀನ ಸ್ವಲ್ಪ ತಪ್ಪು ತಿಳ್ಕೊಂಡಿದ್ದಾಳೆ. ಆದರೆ ಏನೂ ಅನಿಸಲ್ಲ, ನಾಳೆ ಸರಿ ಹೋಗುತ್ತೆ. ಒಟ್ಟಿಗೆ ಶಾಂತಿನ ಬಗ್ಸೋಕೆ ಆಗ್ತಿರ್ಲಿಲ್ಲ ಯಾರ ಕೈಲೂ, ಮಗಳು ಬಗ್ಗಿಸ್ತಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.